ಹಲೋ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಬಡ್ಡಿ ಲೋನ್ ಆ್ಯಪಲ್ಲಿ ಯಾವ ರೀತಿಯಾಗಿ ನಾವು ಲೋನ್ನ ತಗೊಳ್ಳೋದು, ಹಾಗೆ ಎಷ್ಟು ಇಂಟ್ರೆಸ್ಟ್ ಇಲ್ಲಿ ನಮಗೆ ಸಿಗ್ತಾ ಇದೆ, ಪ್ರೊಸೆಸಿಂಗ್ ಫೀಸ್, ಹಾಗೆ GST ಆ್ಯಂಡ್ ಟೆನ್ಯೂರ್ ಎಷ್ಟಿರುತ್ತೆ ಅಂತ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ, ಡಾಕ್ಯುಮೆಂಟ್ಸ್ನ ಏನೇನು ಅಪ್ಲೋಡ್ ಮಾಡ್ಕೋಬೇಕು, ಹಾಗೆ ಯಾವ ರೀತಿಯಾಗಿ ಪ್ರೋಸೆಸ್ ಇರುತ್ತೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನೀಟಾಗಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಒಂದು ವಿಡಿಯೋನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು RBI ರಿಜಿಸ್ಟರ್ಡ್ NBFC ಅಪ್ಲಿಕೇಶನ್ ಆಗಿದೆ. ಹಾಗೆ ಇದು RBI ರೂಲ್ಸ್ ಕೂಡ ಫಾಲೋ ಮಾಡ್ತಾ ಇದೆ. ಜಸ್ಟ್ ಒಂದು ಆಧಾರ್ ಕಾರ್ಡ್ ಹಾಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಇತ್ತು ಅಂದರೆ ನಿಮ್ಗೆ ಇಲ್ಲಿ ಲೋನ್ ಅನ್ನೋದು ಸಿಗ್ತಾ ಇದೆ. ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಆಗಿದೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ನಿಮಗೆ ಇಲ್ಲಿ ಲೋನನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ರೀತಿಯಾಗಿ ಲೋನ್ ಪ್ರೋಸೆಸ್ ಇರುತ್ತೆ ಅಂತ ನಿಮಗೆ ಹೇಳ್ತೀನಿ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ಆ ಬಡ್ಡಿ ಲೋನ್ ಅನ್ನೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನ್ಗೆ 4.5 ರೇಟಿಂಗ್ಸ್ ಇದೆ. ಹಾಗೆ 10 ಮಿಲಿಯನ್ ಡೌನ್ಲೋಡ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆ ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಫೈನಾನ್ಸ್ಗಾಗಿರ್ಬೋದು, ಪರ್ಸ್ನಲ್ ಲೋನ್ಗಾಗಿರ್ಬೋದು ಅವೈಲೇಬಲ್ ಇದೆ. ಈ ಒಂದು ಅಪ್ಲಿಕೇಶನ್ ಬಿ ವ್ಯಾಲ್ಯೂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯವ್ರದ್ದಾಗಿದೆ. ನಾವು ಯಾವುದೇ ಒಂದು ಅಪ್ಲಿಕೇಶನಲ್ಲಿ ಲೋನ್ ಹಾಕಬೇಕು ಅಂದರೆ ನಮಗೆ ಅಪ್ಲಿಕೇಶನ್ ಬಗ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದಿಲ್ವಾ, ಬಡ್ಡಿ ಲೋನ್ ಆ್ಯಪ್ ಅನ್ನೋದು ಏನಿದೆ, ಇದು ಲೋನ್ ಅನ್ನೋದು 3 ಮಿನಿಟ್ಸಲ್ಲಿ ನಮಗೆ ಇನ್ಸ್ಟೆಂಟಾಗಿ ಲೋನನ್ನು ಅಪ್ರೂವಲ್ ಮಾಡುತ್ತೆ. ಹಾಗೆ ಇದು 3 crore ಇಂಡಿಯನ್ಸ್ ಏನಿದ್ದಾರೆ ಟ್ರಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಕ್ವಿಕ್ಕಾಗಿ ಲೋನ್ ಅನ್ನೋದು ಸಿಗ್ತಾ ಇದೆ ಜಸ್ಟ್ ಒಂದು ಆನ್ಲೈನ್ ಅಪ್ಲಿಕೇಶನಿಂದ. ಇಲ್ಲಿ ಪರ್ಸ್ನಲ್ ಲೋನ್ ಬಂದುಬಿಟ್ಟು ನಮಗೆ ಅಪ್ ಟು 15 lakhsವರೆಗೂ ಸಿಗ್ತಾ ಇದೆ. ಹಾಗೆ ಬಿಸ್ನೆಸ್ ಲೋನ್ ಬಂದುಬಿಟ್ಟು ನಮಗೆ ಅಪ್ ಟು 50 lakhsವರೆಗೂ ಸಿಗ್ತಾ ಇದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಂಟ್ರೆಸ್ಟ್ ರೇಟ್ಸ್ ಅನ್ನೋದೇನಿರುತ್ತೆ ಕಡಿಮೆ ಇರುತ್ತೆ. ಹಾಗೆ ಡಿಜಿಟಲ್ ಪ್ರೋಸೆಸ್ ಅನ್ನೋದು ತುಂಬಾ ಇದೆ. ಇದರಲ್ಲಿ ಈಸಿಯಾಗಿ ಲೋನ್ ಕ್ಯಾಲ್ಕುಲೇಟರ್ ಕೂಡ ಅವೈಲೇಬಲ್ ಇದೆ. ಜೊತೆಗೆ ನಾವು ಈ ಒಂದು ಅಪ್ಲಿಕೇಶನಲ್ಲಿ ಕ್ರೆಡಿಟ್ ಸ್ಕೋರ್ ಅನ್ನೋದು ಫ್ರೀಯಾಗಿ ಚೆಕ್ ಮಾಡ್ಕೋಬೋದಾಗಿದೆ. ಒಂದೊಂದು ಕಡೆ ನಾವು ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ಕೋಬೇಕು ಅಂದರೆ ನಾವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ನಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಜೊತೆಗೆ ಇಲ್ಲಿ ನಮಗೆ ಕ್ರೆಡಿಟ್ ಕಾರ್ಡ್ ಅನ್ನೋದು ಏನಿದೆ ಫ್ರೀಯಾಗಿ ಅಪ್ ಟು ಲೈಫ್ ಟೈಮ್ವರೆಗೂ ನಮಗೆ ಸಿಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಬಂದುಬಿಟ್ಟು ಪರ್ಸ್ನಲ್ ಲೋನ್ಗೆ, ಹಾಗೆ ನೀವೇನಾದರೂ ಸ್ಯಾಲ್ರಿಡ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಬಿಸ್ನೆಸ್ ಲೋನ್ ಬೇಕಿತ್ತು ಅಂತಂದರೆ ಇನ್ಸ್ಟೆಂಟಾಗಿ ಲೋನನ್ನು ಪ್ರೊವೈಡ್ ಮಾಡ್ತಾ ಇದೆ. ಸೊ ನಮಗೆ ಇಲ್ಲಿ 5,000ದಿಂದ ಹಿಡಿದು 15 ಲಕ್ಷದವರೆಗೂ ನಮಗೆ ಇನ್ಸ್ಟೆಂಟಾಗಿ ಲೋನನ್ನು ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟ್ ರೇಟ್ಸ್ ಬಂದುಬಿಟ್ಟು 11.99% ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ರೀಪೇಮೆಂಟ್ ಪ್ಲ್ಯಾನ್ಸ್ ಬಂದುಬಿಟ್ಟು ಸ್ಟಾರ್ಟಿಂಗ್ ಫ್ರಮ್ 6 months to 5 yearsವರೆಗೂ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸಪೋಸ್ ನಮ್ಮ ಒಂದು ಲೋನ್ ಅಮೌಂಟ್ ಏನಾದರೂ 1 ಲಕ್ಷ ಇತ್ತು ಅಂದರೆ ಅದಕ್ಕೆ ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 13% ಆಗುತ್ತೆ. ಹಾಗೆ ರೀಪೇಮೆಂಟ್ ಟೆನ್ಯೂರ್ ಏನಿರುತ್ತೆ 1 year ಇರುತ್ತೆ. ಇಲ್ಲಿ ಪ್ರೊಸೆಸಿಂಗ್ ಫೀಸ್ಗೆ 2%ನ ಆ್ಯಡ್ ಮಾಡ್ತಾರೆ. ಅದು 2000 ಪ್ಲಸ್ GST ಕೂಡ ಆ್ಯಡ್ ಮಾಡ್ತಾರೆ. ಸೊ 2360 ಆಗುತ್ತೆ. ಇಲ್ಲಿ ಮಂತ್ಲಿ EMI ಬಂದುಬಿಟ್ಟು 8,932 ರೂಪೀಸ್ ಆಗುತ್ತೆ. ಟೋಟಲ್ ಇಂಟ್ರೆಸ್ಟ್ ನಮಗೆ 7,181 ರೂಪೀಸ್ ಆಗುತ್ತೆ. ಫೈನಲಿ ನಮ್ಮ ಒಂದು ಟೋಟಲ್ ಲೋನ್ ರೀಪೇಮೆಂಟ್ ಅಮೌಂಟ್ ಬಂದುಬಿಟ್ಟು 1 yearಗೆ 1,10,129 ರೂಪೀಸ್ ಆಗುತ್ತೆ. ಸೊ ನಾವು ತೊಗೊಂಡಿರೋದು 1 lakh ಇರುತ್ತೆ. ನಮ್ಮ ಒಂದು ಇಂಟ್ರೆಸ್ಟ್ ಬಂದುಬಿಟ್ಟು 10,129 ರೂಪೀಸ್ ಇಲ್ಲಿ ಆಗುತ್ತೆ. ಹಾಗೆ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ನ ಫ್ರೀಯಾಗಿ ನಾವು ಇಲ್ಲಿ ಚೆಕ್ ಮಾಡ್ಕೋಬೋದಾಗಿದೆ. ನಮ್ಮ ಕ್ರೆಡಿಟ್ ಸ್ಕೋರ್ ಏನಾದರೂ 300 to 900 ಇತ್ತು ಅಂತಂದರೆ ನಮಗೆ ಇಲ್ಲಿ ಲೋನ್ ಅನ್ನೋದು ಸಿಗ್ತಾ ಇದೆ. ಯಾಕೆ ನಾವು ಈ ಒಂದು ಅಪ್ಲಿಕೇಶನಲ್ಲಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನಮಗೆ ಇನ್ಸ್ಟೆಂಟಾಗಿ ಅಪ್ ಟು 50 lakhsವರೆಗೂ ಲೋನ್ ಅನ್ನೋದು ಸಿಗ್ತಾ ಇದೆ. ಹಾಗೆ ಇಂಟ್ರೆಸ್ಟ್ ರೇಟ್ಸ್ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿನೇ ನಮಗೆ 11.99% ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ 100% ಏನಿದೆ ಅದು ಪೇಪರ್ಲೆಸ್ ಡಿಜಿಟಲ್ ಅಪ್ಲಿಕೇಶನ್ ಆಗಿದೆ. ಸೊ ಇಲ್ಲಿ ನಮಗೆ ಪೇಪರ್ ಅನ್ನೋದು ನೆಸಸರಿನೇ ಇಲ್ಲ. ನಾವಿಲ್ಲಿ ಫಿಸಿಕಲ್ ಆಗಿ ಡಾಕ್ಯುಮೆಂಟ್ನ ಕೊಡಬೇಕು ಅಂತ ಏನೂ ಇಲ್ಲ. ಜಸ್ಟ್ ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದರೆ ಸಾಕು, ನಮಗೆ ಲೋನು ಅಪ್ಲೈ ಆಗುತ್ತೆ. ರೀಪೇಮೆಂಟ್ ಪ್ಲ್ಯಾನ್ಸ್ ಬಂದುಬಿಟ್ಟು ನಮಗೆ 6 months to 5 yearsವರೆಗೂ ಸಿಗ್ತಾ ಇದೆ. ನಂತರ ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಅಪ್ಲೈ ಮಾಡ್ಕೋಬೇಕು ಅಂದರೆ ನಮಗೆ ಎಲಿಜಿಬಿಲಿಟಿ ಅನ್ನೋದು ಏನಿರಬೇಕಾಗುತ್ತೆ. ಸೊ ನೋಡೋಣ. ನಮ್ಮ ಒಂದು ಎಲಿಜಿಬಿಲಿಟಿ ಬಂದುಬಿಟ್ಟು ನಮ್ಮ ಏಜ್ ಏನಿದೆ ಅದು 21 years ಮೇಲೆ ಆಗಿರಬೇಕು, 60 years ಒಳಗಡೆ ಆಗಿರಬೇಕು. ಹಾಗೆ ನಮ್ಮ ಒಂದು ರೆಸಿಡೆನ್ಸ್ ಏನಿರುತ್ತೆ ಅದು ಇಂಡಿಯನ್ ಆಗಿರಬೇಕು. ನಮ್ಮ ಒಂದು ಇನ್ಕಮ್ ಬಂದುಬಿಟ್ಟು ಮಿನಿಮಮ್ ಮಂತ್ಲಿ ಇನ್ಕಮ್ 15,000 ಇರಬೇಕಾಗುತ್ತೆ ಸ್ಯಾಲ್ರಿಡ್ ಪರ್ಸನ್ಗೆ.
ಜೊತೆಗೆ ನಮಗಿಲ್ಲಿ ಮೇಯ್ನ್ ಆಗಿ ಕ್ರೆಡಿಟ್ ಸ್ಕೋರ್ ಅನ್ನೋದು ಬೇಕೇ ಬೇಕು. ನಮ್ಮ ಒಂದು ಸಿಬಿಲ್ ಸ್ಕೋರ್ ಅನ್ನೋದು 650 ಮೇಲೆ ಇರಬೇಕು. ಸಪೋಸ್ ನಮ್ಮ ಒಂದು ಸಿಬಿಲ್ ಸ್ಕೋರ್ ಏನಾದರೂ 650 ಕೆಳಗಡೆ ಇತ್ತು ಅಂದರೆ ಲೋನ್ ಸ್ವಲ್ಪ ಡಿಲೇ ಆಗುತ್ತೆ. ಬಟ್ 650 ಮೇಲೆ ಇತ್ತಂದ್ರೆ ಇನ್ಸ್ಟೆಂಟಾಗಿ ನಮಗೆ ಲೋನ್ ಅನ್ನೋದು ಸಿಕ್ಕೇ ಸಿಗುತ್ತೆ. ನಮಗೆ ಇಲ್ಲಿ ಹಲವಾರು ರೀತಿಯಾಗಿ ಲೋನ್ಸ್ನ ನೋಡಲಿಕ್ಕೆ ಸಿಗುತ್ತೆ. ಮೊದಲನೇದಾಗಿ ಪರ್ಸ್ನಲ್ ಲೋನ್ ಫಾರ್ ಸ್ಯಾಲರಿಡ್ ಆರ್ ಸೆಲ್ಫ್ ಎಂಪ್ಲಾಯ್ಡ್ಗೆ ಸಿಗ್ತಾ ಇದೆ. ಹಾಗೆ ಬಿಸ್ನೆಸ್ ಲೋನ್ ಕೂಡ ಇಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಸ್ಟೆಪ್ಸ್ ಇರುತ್ತೆ ಅಪ್ಲೈ ಮಾಡ್ಕೊಳ್ಳೋಕೆ ಅಂತಂದರೆ, ಫಸ್ಟ್ ನಾವು ಬಡ್ಡಿ ಲೋನ್ ಆ್ಯಪಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನಮ್ಮ ಒಂದು ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ನೆಕ್ಸ್ಟ್ ನಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ನಾವು ಇಲ್ಲಿ ಕೊಡಬೇಕಾಗತ್ತೆ. ಯಾವ ರೀತಿಯಾಗಿ ನಮಗೆ ಪರ್ಸ್ನಲ್ ಲೋನ್ ಅಪ್ಲೈ ಮಾಡ್ಕೊಳ್ಳೋದು ಅಂತಂದರೆ, ಸೊ ನೀವು ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಟಿಫಿಕೇಷನ್ನ ಕಳಿಸೋಕೆ ಅಲೋ ಅನ್ನೋ ಒಂದು ಪರ್ಮಿಷನ್ನ ಕೇಳ್ತಾ ಇದೆ. ಸೊ ಅಲೋ ಮಾಡಿ. ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಒಂದು ಲೋನ್ ಅಮೌಂಟ್ನ ಎಂಟರ್ ಮಾಡಿಕೊಂಡು ಹಾಗೆ ನಮ್ಮ ಒಂದು ಇಮೇಲ್ ಐ ಡಿನ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಯಾವ ಟೈಪಲ್ಲಿ ನಮಗೆ ಲೋನ್ ಬೇಕು ಅಂತ ಕೇಳ್ತಾ ಇದೆ. ಪರ್ಸ್ನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮ ಒಂದು ಎಂಪ್ಲಾಯ್ಮೆಂಟ್ ಟೈಪ್ನ ಕೇಳ್ತಾ ಇದೆ. ಸೊ ಸ್ಯಾಲ್ರಿಡಾ, ಸೆಲ್ಫ್ ಎಂಪ್ಲಾಯ್ಡಾ ಅಥವಾ ನಾವೇನಾದರೂ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಒಂದು ಸ್ಯಾಲ್ರಿ ಬ್ಯಾಂಕಲ್ಲಿ ಬರುತ್ತಾ ಅಥವಾ ಕ್ಯಾಶಲ್ಲಿ ಬರುತ್ತಾ ಅಂತ ಕೇಳ್ತಾ ಇದೆ. ಸೊ ಕಂಟಿನ್ಯೂ ಮಾಡ್ಕೊಳ್ಳಿ. ನಮ್ಮ ಒಂದು ಪ್ರೊಫೆಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾವು. ಪರ್ಸ್ನಲ್ ಡೀಟೇಲ್ಸ್ನ ಕೇಳ್ತಾ ಇದೆ. ಡೇಟ್ ಆಫ್ ಬರ್ತ್ ಹಾಗೆ ನಮ್ಮ ಒಂದು ಜೆಂಡರ್ ಹಾಗೆ ನಮ್ಮ ಒಂದು ಕ್ವಾಲಿಫಿಕೇಷನ್ ಏನಾಗಿದೆ ಅದನ್ನು ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಪ್ಯಾನ್ ಹಾಗೆ ನಮ್ಮ ಒಂದು ಫಸ್ಟ್ ನೇಮ್ ಹಾಗೆ ನಮ್ಮ ಒಂದು ಲಾಸ್ಟ್ ನೇಮ್ನ ಕೇಳ್ತಾ ಇದೆ. ಎಂಟರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಮ್ಮ ಒಂದು ಕಮ್ಯುನಿಕೇಷನ್ ಅಡ್ರೆಸ್ನ ಕೇಳ್ತಾ ಇದೆ. ಸೊ ನಮ್ಮ ಒಂದು ರೆಸಿಡೆನ್ಷಿಯಲ್ ಟೈಪ್ ಆಗಿರ್ಬೋದು ಹಾಗೆ ನಮ್ಮ ಒಂದು ಕರೆಂಟ್ ಅಡ್ರೆಸ್, ಲಿವಿಂಗ್ ಕರೆಂಟ್ ಅಡ್ರೆಸ್ನ ಹಾಗೆ ನಮ್ಮ ಒಂದು ಪಿನ್ ಕೋಡ್ನ ಹಾಕಿ ಕಂಟಿನ್ಯೂ ಮಾಡ್ಕೊಳ್ಳಿ. ಫೈನಲ್ ಆಗಿ ನಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೇಳ್ತಾ ಇದೆ. ಸೊ ನಮ್ಮ ಒಂದು ಮಂತ್ಲಿ ಇನ್ಕಮ್ ಹಾಗೆ ನಮ್ಮ ಒಂದು ಬ್ಯಾಂಕ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಿಲ್ಲಿ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಬ್ಯಾಂಕ್ ಬಂದುಬಿಟ್ಟು HDFC ಬ್ಯಾಂಕ್ ಆಗಿರ್ಬೋದು, ಹಾಗೆ ಕೋಟಕ್ ಮಹೇಂದ್ರ, ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಹೀಗೆ ಹಲವಾರು ಬ್ಯಾಂಕ್ಸ್ ಇದ್ದಾವೆ. ಸೊ ನಿಮ್ಮ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ನಮಗೆ ಇನ್ನೊಂದು ಆಪ್ಷನ್ನ ಕೇಳ್ತಾ ಇದೆ, ಕ್ರೆಡಿಟ್ ಕಾರ್ಡ್ನ ಇಂಟ್ರೆಸ್ಟ್ ಇದೆನಾ ಅಂತ. ಇಂಟ್ರೆಸ್ಟ್ ಇತ್ತು ಅಂದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ ಕಂಟಿನ್ಯೂ ಮಾಡ್ಕೊಳ್ಳಿ. ಫೈನಲಿ ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಲೋನ್ನ ಸಬ್ಮಿಟ್ ಮಾಡಬೇಕಾ ಅಂತ ಕೇಳ್ತಾ ಇದೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಯಾವ ರೀತಿಯಾಗಿರುತ್ತೆ, ಹಾಗೆ ಪ್ರೈವಸಿ ಪಾಲಿಸಿ ಕೂಡ ಇರುತ್ತೆ. ಹಾಗೆ ನಮ್ಮ ಒಂದು ಲೋನ್ ಅಮೌಂಟ್, ನಮ್ಮ ಒಂದು ಲೋನ್ ಟೆನ್ಯೂರ್ ಹಾಗೆ ನಮ್ಮ ಒಂದು ರಿಪೇಮೆಂಟ್ನ ಟೆನ್ಯೂರ್ನ ನೋಡ್ಕೊಂಡ್ಬಿಟ್ಟು ನಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಸಬ್ಮಿಟ್ ಮಾಡಿಕೊಂಡು ಫೈನಲ್ ಪ್ರೋಸೆಸ್ಸಲ್ಲಿ ಈ ರೀತಿಯಾಗಿ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ. ಇಲ್ಲಿಗೆ ನಿಮಗೆ ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇತ್ತು ಅಂದರೆ ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಒಂದು ಲೋನ್ ಅಮೌಂಟ್ ಏನಿದೆ ಅದು ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನೋಡಿದ್ರಲ್ವಾ ಯಾವ ರೀತಿಯಾಗಿ ಬಡ್ಡಿ ಲೋನಲ್ಲಿ ನಾವು ಇನ್ಸ್ಟೆಂಟಾಗಿ ಪರ್ಸ್ನಲ್ ಲೋನ್ನ ತೊಗೊಳ್ಳೋದು ಅಂತ. ಈ ಎಲ್ಲ ಪ್ರೋಸೆಸ್ ಮುಗಿದ ನಂತರ ನಿಮಗೆ ಫೈನಲಿ ಲೋನ್ ಅಮೌಂಟ್ ಏನಿದೆ ಅದು ನಿಮಗೆ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ನಾನು ಇನ್ನೂ ಹಲವಾರು ಅಪ್ಲಿಕೇಶನ್ ತರ್ತಾ ಇರ್ತೀನಿ. ನೀವೇನಾದರೂ ಸ್ಯಾಲ್ರಿಡ್ ಅಥವಾ ನೀವೇನಾದರೂ ಸೆಲ್ಫ್ ಎಂಪ್ಲಾಯ್ಡ್ ಸ್ಟೂಡೆಂಟ್ ಆಗಿದ್ದರೆ ಈ ಒಂದು ಅಪ್ಲಿಕೇಶನ್ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ನಿಮಗೆ ಲೋನ್ನ ಅವಶ್ಯಕತೆ ಇತ್ತು ಅಂದರೆ ಬೇಗ ಹೋಗಿ ಈ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಲೋನ್ನ ಅಪ್ಲೈ ಮಾಡ್ಕೊಳ್ಳಿ. ಇದಾಗಿದೆ ಇವತ್ತಿನ ವಿಡಿಯೋ ಗಾಯ್ಸ್. ಸೊ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.